ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ನಮಸ್ಕಾರ, ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ದರವೇಶ ಗ್ರೂಪ್ ಹೆಸರಿನಲ್ಲಿ ವಂಚನೆ, 4 ಜನರ ಬಂಧನ. ವಿಚಾರಣೆ ಮುಂದುವರೆಸಿದ ಸಿಐಡಿ ತಂಡ. ಕೇಂದ್ರ ಬಜೆಟ್ ತಾರತಮ್ಯದಿಂದ ಕೂಡಿದೆ, ರಾಜ್ಯಕ್ಕೂ ಜಿಲ್ಲೆಯ ನಿರ್ಲಕ್ಷ್ಯ. ಪರ್ಯಾಯ ರಾಜಕೀಯ ಪಕ್ಷ ಬೆಂಬಲಿಸಲು ಜನರು ಮುಂದಾಗಲಿ, ಚಾಮರಸಮಾಲಿ ಪಾಟೀಲ್. ಮಸ್ಕಿಯಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ನೀಡಿ ಬೋವಿ ವಡ್ಡರ ಸಮಾಜಕ್ಕೆ ಅನ್ಯಾಯ, ಕ್ರಮಕ್ಕೆ ಸರ್ಕಾರ ಮುಂದಾಗಲಿ, ರವಿಕುಮಾರ್ ಚಿಗರಿ. ಭಂಡಾರಿ ಆಸ್ಪತ್ರೆಯಲ್ಲಿ ಅಪರೂಪದ ಮೆದುಳು ಶಸ್ತ್ರಚಿಕಿತ್ಸೆ, ಪ್ರಜ್ಞಾಹೀನ ಸ್ಥಿತಿ ರೋಗಿಗೆ ಶಸ್ತ್ರಚಿಕಿತ್ಸೆ ಯಶಸ್ವಿ, ಡಾಕ್ಟರ್ ಪ್ರಸಾದ್. ಕಾರ್ಗಿಲ್ ವಿಜಯೋತ್ಸವ ಅಂಗವಾಗಿ ಬಿಜೆಪಿ ಯುವ ಮೋರ್ಚಾದಿಂದ ಪಂಚಿನ ಮೆರವಣಿಗೆ, ಮಾಜಿ ಯೋಧರಿಗೆ ಸನ್ಮಾನ. ಮಸಣ ಕಾರ್ಮಿಕರ ಸ್ಥಳೀಯ ಸಂಸ್ಥೆಗಳ ನೌಕರರೆಂದು ಪರಿಗಣಿಸಲು ಆಗ್ರಹಿಸಿ ಮುಂದುವರೆದ ಧರಣಿ. ಕೃಷ್ಣಾ ನದಿಗೆ 3 ಲಕ್ಷ ಕ್ಯೂಸೆಕ್ ನೀರು, ನದಿ ಪಾತ್ರದಲ್ಲೇ ಹೆಚ್ಚುತ್ತಿರುವ ಆತಂಕ. ವಾರ್ತೆಗಳ ವಿವರ. ಜನರಿಂದ ಹಣ ಹೂಡಿಕೆ ಮಾಡಿಕೊಂಡು ವಂಚಿಸಿರುವ ಆರೋಪ ಎದುರಿಸುತ್ತಿರುವ ದರವೇಶ ಗ್ರೂಪ್ನ 4 ಜನರನ್ನು ಅಪರಾಧ ವಿಭಾಗದ ಪೊಲೀಸರು ಬಂಧಿಸಿ ಸಿಐಡಿ ಒಪ್ಪಿಸಲು ಮುಂದಾಗಿದ್ದಾರೆ. ಸಾರ್ವಜನಿಕರಿಂದ ಹಣ ಹೂಡಿಕೆ ಮಾಡಿಕೊಂಡು ಹೂಡಿಕೆಯ ಹಣಕ್ಕೆ ಶೇಕಡ 10 ಬಡ್ಡಿ ಹಣ ನೀಡುವುದಾಗಿ ನಂಬಿಸಿ ಸಾವಿರಾರು ಕೋಟಿ ಪಡೆದು ಈಗ ಅಸಲು ಸಹ ನೀಡದೇ ಇರುವ ಕುರಿತು ಸಾರ್ವಜನಿಕರು ನೀಡಿದ ದೂರಿನ ಮೇರೆಗೆ ತನಿಖೆ ಪ್ರಾರಂಭವಾಗಿದೆ. ದರವೇಶ ಗ್ರೂಪ್ನ ಸೈಯದ್ ವಸೀಂ, ಸೈಯದ್ ಮಿಸ್ಕಿ, ಫಾರೂಕ್ ಎಂಬುವವರನ್ನು ಬಂಧಿಸಿ ವಿಚಾರಣೆ ಪ್ರಾರಂಭಿಸಿದ್ದಾರೆ. ನಗರ ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಶಾಖೆಗಳನ್ನು ತೆಗೆದು ಏಜೆಂಟ್ರ ಮೂಲಕ ಕಳೆದುಕೊಂಡು ವರ್ಷದಿಂದ ವ್ಯವಹಾರ ನಡೆಸಲಾಗಿತ್ತು. ಜನರು ದಾಸೈಕೆ ಹಣ ಹೂಡಿ ಕೈ ಸುಟ್ಟುಕೊಂಡು ಪ್ರತಿಭಟನೆ ನಡೆಸಿದ್ರು. ಅಲ್ಲದೆ ದರವೇಶ ಗ್ರೂಪ್ ಮಾಲೀಕ ಮಹಮ್ಮದ್ ಸೂಜ್ ಸೇರಿದಂತೆ 4 ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ರಾಜ್ಯ ಸರ್ಕಾರ ಪ್ರಕರಣವನ್ನು ಸಿಐಡಿಗೆ ವಹಿಸಿದ್ದರಿಂದ ಸಿಐಡಿ ವಿಭಾಗದ ಎಸ್ಪಿ ಪುರುಷೋತ್ತಮ ನೇತೃತ್ವದ ಅಧಿಕಾರಿಗಳ ತಂಡ ನಗರದಲ್ಲಿ ಬಿಡಾರ ಹೂಡಿ ಎಲ್ಲ ಆಯಾಮಗಳಲ್ಲಿಯೂ ಮಾಹಿತಿ ಸಂಗ್ರಹಿಸುತ್ತಿದೆ. ಹಣ ಹೂಡಿಕೆ ಮಾಡಿರುವ ಜನರಿಗೆ ನೀಡಿದ ಬಾಂಡ್ ಹಾಗೂ ಮರುಪಾವತಿಸುವ ಒಪ್ಪಂದ ಕುರಿತಾಗಿ ಜನರಿಗೆ ನೀಡಿದ ದಾಖಲೆಗಳ ಸಂಗ್ರಹ ಪರಿಶೀಲನೆ ಸಹ ತಂಡ ನಡೆಸುತ್ತಿದೆ. ಮೂಲ ಆರೋಪಿ ಮಹಮ್ಮದ್ ಸೂಜಾ ತಲೆಮರೆಸಿಕೊಂಡಿದ್ದು ಹುಡುಕಾಟ ನಡೆಯುತ್ತಿದೆ. ದೆಹಲಿ, ಇಂದೋರ ಸೇರಿದಂತೆ ವಿವಿಧೆಡೆ ಇರುವವರನ್ನು ಪತ್ತೆ ಮಾಡಿ ಕರೆತರಲಾಗುತ್ತಿದೆ ಎಂದು ಹೇಳಲಾಗಿದೆ. ದರವೇಶ ಗ್ರೂಪ್ನಲ್ಲಿ ಹೂಡಿಕೆ ಕುರಿತಂತೆ ಸಾರ್ವಜನಿಕರಿಂದ ಪೊಲೀಸ್ ಇಲಾಖೆ ಮಾಹಿತಿ ಸಂಗ್ರಹಿಸುತ್ತಿದೆ. ಸಾರ್ವಜನಿಕರು ನೀಡಿರುವ ಮಾಹಿತಿ ಆಧರಿಸಿ ಮುಂದಿನ ಕ್ರಮಕ್ಕೆ ಇಲಾಖೆ ಮುಂದಾಗಿದೆ. ನಿನ್ನೆಯಷ್ಟೇ ಸಿಐಡಿ ಅಧಿಕಾರಿಗಳ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಪ್ರಕರಣ ಹಸ್ತಾಂತರ ಪ್ರಕ್ರಿಯೆಗಳು ಪ್ರಾರಂಭಿಸಿದ್ದಾರೆ. ಬಂಧಿತ ಆರೋಪಿಗಳನ್ನು ಸಿಐಡಿ ತಂಡ ವಶಕ್ಕೆ ಪಡೆಯುವ ಸಾಧ್ಯತೆಗಳಿವೆ ಎಂದು ಹೇಳಲಾಗಿದೆ. ವಿಚಾರಣೆ ಮುಂದುವರೆದಿದ್ದು ಮತ್ತಷ್ಟು ಮಾಹಿತಿ ಬಹಿರಂಗವಾಗಬೇಕಿದೆ. ಪ್ರಮುಖ ಆರೋಪಿ ಮಹಮ್ಮದ್ ಸೂಜಾ ಬಂಧನಕ್ಕೆ ಪೊಲೀಸ್ ತಂಡ ಮುಂಬೈಗೆ ತೆರಳಲಿದೆ ಎಂದು ಹೇಳಲಾಗುತ್ತದೆ. ಕೇಂದ್ರ ಸರ್ಕಾರ ಬಜೆಟ್ ರೈತ ಕೃಷಿ ಕಾರ್ಮಿಕರನ್ನು ಕಡೆಗಣಿಸುವ ಜೊತೆಗೆ ತಾರತಮ್ಯದಿಂದ ಕೂಡಿದೆ ಎಂದು ಸರ್ವೋದಯ ಪಕ್ಷದ ರಾಜ್ಯಾಧ್ಯಕ್ಷ ಚಾಮರಸಮಾಲಿ ಪಾಟೀಲ್ ಅವರು ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ ಬಜೆಟ್ ದೇಶದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿಲ್ಲ. ಕರ್ನಾಟಕ ರಾಜ್ಯವನ್ನು ನಿರ್ಲಕ್ಷಿಸಿದಂತೆ ಜಿಲ್ಲೆಗೂ ನಿರೀಕ್ಷಿತ ಏಮ್ಸ್ ಮಂಜೂರಾತಿಗೂ ಸ್ಪಂದಿಸದೆ ಹೋಗಿದೆ. ರಸಗೊಬ್ಬರ ಹಾಗೂ ಆಹಾರ ಸಬ್ಸಿಡಿಗಳನ್ನು ರದ್ದುಪಡಿಸುವ ಮೂಲಕ ನೀರಾವರಿ ರೈತರು ಕಡೆಗಣಿಸಲಾಗಿದೆ. ಆದ್ಯತಾ ವಲಯದಲ್ಲಿ ರೈತರನ್ನು ಹೆಸರಿಸಿ ಡಿಜಿಟಲೀಕರಣ ಮಾಡುವುದಾಗಿ ಹೇಳಿದ್ದಾರೆ. ಆದ್ದರಿಂದ ರೈತರ ಹೊಟ್ಟೆ ತುಂಬಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಸಾವಯವ ಕೃಷಿಗೆ ಒತ್ತು ನೀಡುವುದಾಗಿ ಹೇಳಲಾಗಿದೆ. ಇಂದಿಗೂ ಸಾವಯವ ಬೆಳೆಗಳಿಗೆ ಮಾರುಕಟ್ಟೆಯೇ ಇಲ್ಲದೆ ಹೋಗಿದೆ. ಕಳೆದ 4 ವರ್ಷಗಳಿಂದ ನವಣೆ ಮಾರಾಟವಾಗದೆ ಉಳಿಸಿಕೊಂಡಿರುವುದಾಗಿ ತಮ್ಮ ಅನುಭವ ಹಂಚಿಕೊಂಡಿರು. ವಿಶಾಲವಾದ ಕೃಷಿ ವಲಯವನ್ನು ಉತ್ತೇಜಿಸದೆ
ಕೇವಲ ಕಾರ್ಪೊರೇಟ್ ವ್ಯವಸ್ಥೆ ಬಲಪಡಿಸಲು ಮುಂದಾಗಿರುವ ಸರ್ಕಾರದ ಸರ್ವತೋಮುಖ ಅಭಿವೃದ್ಧಿಯನ್ನು ನಿರೀಕ್ಷಿಸಲು ಆಗುವುದಿಲ್ಲ ಎಂದರು. ನೀರಾವರಿ ಯೋಜನೆಗಳಿಗೂ ಏನಂತ ಅನುದಾನ ಇಲ್ಲ, ಮತ್ತು ವಿಮಾನ ನಿಲ್ದಾಣ ಮಾಡಿಕೊಂಡ್ರು ಅದಕ್ಕೂ ಯಾವುದೇ ಒಂದು ಸ್ಪಷ್ಟ ನಿರ್ಧಾರ ಇಲ್ಲ. ಹೀಗಾಗಿ ಯಾಕೆ ಈ ರೀತಿ ಆಗ್ತಾ ಇದೆ? ಇಷ್ಟು ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಘೋಷಣೆ ಮಾಡಿದಂಥ ಅನುದಾನ ಕೂಡ ಬಿಡುಗಡೆ ಆಗಲ್ಲ. ಅಪ್ಪರ್ ಭದ್ರಕ್ಕೆ ಈಗ ಎರಡು ವರ್ಷದಿಂದ ದೊಡ್ಡ ಮೊತ್ತವನ್ನು ಘೋಷಣೆ ಮಾಡಿದ್ರು, ಅದು ಆಗಲಿಲ್ಲ. ಅದರಿಂದ ಎಲ್ಲಿಗೂ ಇತ್ತು. ಅದನ್ನು ಪರ್ಯಾಯವಾಗಿ ಅದನ್ನು ಬೇಡ ಅಂದ್ರೆ ಬೇರೆ ಯಾವತ್ತಾದ್ರೂ ನಮ್ಮ ರಾಜ್ಯಕ್ಕೆ ಕೊಡ್ಬೋದಾಗಿತ್ತು, ಅದನ್ನು ಕೊಟ್ಟಿಲ್ಲ. ಇದು ಒಂದು ರೀತಿಯ ತಾರತಮ್ಯ ನೀತಿಯನ್ನು ಅನುಸರಿಸಿದಂತ ಬಜೆಟ್ ಅಂತ ನಮ್ಗೆ ಅನಿಸ್ತದೆ. ಮತ್ತು ಕೃಷಿ ಕ್ಷೇತ್ರಕ್ಕಂತೂ ಏನೂ ಇಲ್ಲ. ಏನು ಡಿಜಿಟಲೀಕರಣ ಮಾಡ್ತಾರಂತೆ, ಕಾಗದ ಪತ್ರ ಮಾಡಿದ್ರೆ ರೈತರಿಗೆ ಬಟ್ಟೆ ತುಂಬುತ್ತದೆ. ನೀವು ಕಂಪ್ಯೂಟರ್ನಲ್ಲಿ ಪಾಣಿ ಕೊಡ್ಬೋದು, ಕಂಪ್ಯೂಟರ್ನಲ್ಲಿ ಸ್ಕೆಚ್ ಕೊಡ್ಬೋದು, ಇನ್ನೊಂದು ಕೊಡ್ಬೋದು. ಅದು ಕೊಟ್ಟರೆ ಏನಾದ್ರು ರೈತರಿಗೆ ಆಗ್ತದೆ. ಸಾವಯವಕ್ಕೆ ಒತ್ತು ಕೊಡುತ್ತವೆ ಅಂತ ಹೇಳಿದ್ದಾರೆ. ವಾಸ್ತವಿಕವಾಗಿ ಸಾವಯವ ಬೆಳೆಗಳನ್ನು ಬೆಳೆತಕ್ಕಂಥ ರೈತರಿಗೆ ನೇರವಾಗಿ ಅನುಕೂಲ ಆಗಬೇಕು. ಜೊತೆಗೆ ಮಾರುಕಟ್ಟೆ ಸೃಷ್ಟಿ ಮಾಡಬೇಕಾದ್ರೆ, ಮಾರುಕಟ್ಟೆ ಇಲ್ಲದೆ ಸಾವಯವ ನನ್ನಲ್ಲಿ 4 ವರ್ಷದ ನವಣೆ ಅದಾವ, ತಗೊಳ್ಳೋದಿಲ್ಲ. ಸಂಸದರುಗಳಿಗೆ ರೈತರು, ಕಾರ್ಮಿಕರು, ಮಹಿಳೆಯರ ಬಗೆಗೆ ಕಾಳಜಿಯೇ ಇಲ್ಲ. ಸರ್ಕಾರಗಳ ಮೇಲೆ ಒತ್ತಡ ಹಾಕುವ ಪ್ರಯತ್ನಗಳೇ ಮಾಡುವುದಿಲ್ಲ ಎಂದು ದೂರಿದರು. ರಾಜಕೀಯ ದ್ವೇಷಕ್ಕಾಗಿ ಕಾಂಗ್ರೆಸ್ ಬಿಜೆಪಿ ಪಕ್ಷದವರು ಪರ ವಿರೋಧ ಆರೋಪಗಳಿಗೆ ಸೀಮಿತವಾಗಿ ಅಭಿವೃದ್ಧಿಯನ್ನೇ ಮಾಡ್ತಿದ್ದಾರೆ ಎಂದರು. ರೈತರು ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ಗಳನ್ನು ಇನ್ನಿಷ್ಟು ದಿನ ನಂಬಲು ಸಾಧ್ಯವಿದೆ? ಪರ್ಯಾಯ ರಾಜಕಾರಣದತ್ತ ರೈತರು ಯೋಚಿಸಬೇಕಿದೆ. ಸಂಯುಕ್ತ ಕಿಸಾನ್ ಮೋರ್ಚಾ ನೇತೃತ್ವದಲ್ಲಿ 540 ಸಂಘಟನೆಗಳು ಚರ್ಚೆ ನಡೆಸಿತು. ಘಟಪ್ರಭಾದಲ್ಲಿ ನಡೆದಿರುವ 2 ದಿನ ಚರ್ಚೆಯಲ್ಲಿ ಪರ್ಯಾಯ ರಾಜಕಾರಣ ಕುರಿತು ನಿರ್ಧಾರಕ್ಕೆ ಬರಲಾಗುತ್ತದೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಸಲು ಹೇಳಿಲ್ಲ. ಬದಲಾಗಿ ಬಿಜೆಪಿಯನ್ನು ಸೋಲಿಸುವ ಪಕ್ಷಗಳಿಗೆ ಬೆಂಬಲಿಸುವಂತೆ ಮನವಿ ಮಾಡಲಾಗಿತ್ತು. ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳಿಂದ ರೈತರಿಗೆ, ಕಾರ್ಮಿಕರಿಗೆ ಆಗಿರುವ ಅನ್ಯಾಯ ವಿರುದ್ಧ ನಿರಂತರ ಹೋರಾಟಗಳನ್ನು ರೂಪಿಸಲಾಗುತ್ತದೆ ಎಂದರು. ಬಹಳಷ್ಟು ಸಮಸ್ಯೆಗಳಿವೆ. ಯಾರು ಇವತ್ತು ಚಕಾರ ಅಂತಿಲ್ಲ. ನಮ್ಮ ಜನಪ್ರತಿನಿಧಿ ತುಂಗಭದ್ರಾ ಎಡದಂಡೆ ನಾಲೆಗೆ ನೀರು ಬಿಟ್ಟು 8-9 ದಿವಸ ಆಯ್ತು. ಇನ್ನೂ ಮೈಲೂರು ನಾಲ್ಕರಲ್ಲಿ 0 ತೋರಿಸು. ಯಾರಿಗೂ ಅದ್ರ ಬಗ್ಗೆ ಕಾಳಜಿ. ಈಗ ನಾವೇ ಡಿಸಿಎಲ್ ಹೋಗ್ತೀವಿ ಅದ್ರ ಬಗ್ಗೆ. ಅವರು ಜನಪ್ರತಿನಿಧಿಗಳಾದ ಅವ್ರಿಗೆ ಅಲ್ಲಿ ಗದ್ದೆ ಹಸ್ತಾರಂತ, ನಮ್ಮವ್ರು ಗದ್ದೆ ಹಚ್ಚೋದು ಬೇಡ. ಏನ್ ಮಾಡ್ತಾರೆ ಇವರು ತಿಳಿಯೋರು. ಯಾಕೆ MLAಗಳಾಗಿರೋ, ಯಾಕೆ MP ಗಳಾಗಿರೋ, ಬರೀ ದೇಶದ ರಾಜಕಾರಣ. ನನಗೆ ಆಶ್ಚರ್ಯ ಆಯ್ತು, ಸಿದ್ದರಾಮಯ್ಯನವರು ಬಿಜೆಪಿ ಸರ್ಕಾರದಲ್ಲಿದ್ದಂತ ಹಗರಣಗಳ ಬಗ್ಗೆ ನಾವು ತನಿಖೆ ಮಾಡ್ಕೊಂಡು ಈಗ 1 ವರ್ಷ ಆಗ್ತದೆ. ಯಾಕಂದ್ರೆ ತಾವು ತಮ್ಮ ಹಗರಣ ಬಯಲಿಗೆ ಬಂದರು. ಇವತ್ತು ವಾಲ್ಮೀಕಿ ನಿಗಮದಲ್ಲಿ, ಮೂಡಾದಲ್ಲಿ ಏನು ಹಗರಣಗಳ ಬಯಲಿಗೆ ಬಂದಿವಿ, ಬಯಲಿಗೆ ಬಂದ ನಂತರ ನಾವು ನಿಮ್ಮ ತನಿಖೆ ಅಂದ್ರೆ ಏನು, ಇದು ಬರಲಿದ್ರೆ ಅದನ್ನು ಮುಚ್ಚಾಗ್ತದೆ. ಅದಕ್ಕೆ ಇವತ್ತು ನಾವು ಬಹುಸಂಖ್ಯಾತರ ರೈತರು ನಿರ್ಣಯ ಮಾಡ್ತಿರೋದು ನಮ್ಮ ಮನಸ್ಸಿನಲ್ಲಿ. ಈ ಎಲ್ಲ ರಾಜಕೀಯ ಪಕ್ಷಗಳನ್ನ ತ್ಯಜಿಸಿ, ತಿರಸ್ಕರಿಸಿ ಹೊಸ ರಾಜಕೀಯ ಹುಟ್ಟಾಕಲಿಕ್ಕೆ ರೈತರೇ ಕಾರಣರಾಗಬೇಕು ಅನ್ನೋದನ್ನ ಮನದಟ್ಟು ಮಾಡಿರುವ ರೈತರು. ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಆ ಉದ್ಯಮ ನಡೀತಾ ಇದೆ. SKM ಏನದು 540 ಸಂಘಟನೆಗಳ ಒಕ್ಕೂಟ ಮೊನ್ನೆ ಬಹಳ ದೊಡ್ಡ ನಿರ್ಣಯ ಮಾಡಿದರೆ. ಎಲ್ಲ MP ಗಳಿಗೆ ಈ ದೇಶದ ಸ್ಥಿತಿಗತಿ ಬಗ್ಗೆ ಎಲ್ಲ ರಾಜ್ಯದಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳ ಮುಖಾಂತರ ಪತ್ರ ಕಳಿಸಲಾಗಿದೆ. ಈಗ ಇವರಿಂದ ಇಂಥ ವಲಸು ರಾಜಕಾರಣದಿಂದ ನಾವು ಏನ್ ದೇಶ ಸುಧಾರಿಸ್ತೀವಿ, ನಾಡು ಸುಧಾರಿಸ್ತೀವಿ ಅಂತ ಅನ್ನೋದು ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ರೈತರು ಏನಂತಂದ್ರೆ ಬಹಳ ಗಂಭೀರವಾಗಿ ಆಲೋಚನೆ ಮಾಡುವ. ಬಹುಸಂಖ್ಯಾತರು ಇವತ್ತು ಎಲ್ಲ ರಾಜಕೀಯ ಪಕ್ಷಗಳಿಂದ ಹೋಗೋದನ್ನು ಬಿಟ್ಟು ಇವತ್ತು ಪರ್ಯಾಯ ರಾಜಕಾರಣದ ದಿಕ್ಕಿನೆಡೆಗೆ ಎಲ್ಲರೂ ಹೋಗ್ಬೇಕಂತ ನಾವು ಈ
ಮೂಲಕ ಸರ್ವೋದಯ ಕರ್ನಾಟಕ ಪಕ್ಷದ ಮೂಲಕ ಇವತ್ತು ವಿನಂತಿ ಮಾಡಿಕೊಡ್ತಾರೆ. ಈ ಸಂದರ್ಭದಲ್ಲಿ ಸರ್ವೋದಯ ಪಕ್ಷದ ನೂತನ ಜಿಲ್ಲಾಧ್ಯಕ್ಷ ಜಾನ್ ವೆಸ್ಲಿ, ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಪ್ರಭಾಕರ ಪಾಟೀಲ್ ಇಂಗಳತಾಳ ಸೇರಿದಂತೆ ಅನೇಕರಿದ್ದರು. ಜಿಲ್ಲೆಯ ಮಸ್ಕಿ ತಾಲೂಕಿನಲ್ಲಿ ಭೂಮಿ ಒಡ್ಡರ ನೀಡಲಾಗುವ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ಹಿಂದುಳಿದ ವರ್ಗಕ್ಕೆ ಸೇರಿದ ಬೋವೇರ, ಬೋಯಿ, ಬೋಯೇರ್, ರಾಜಬೋಯಿ ಸಮುದಾಯಗಳ ಜನರು ಪಡೆಯುವ ಮೂಲಕ ಮೀಸಲಾತಿ ದುರ್ಬಳಕೆ ಮಾಡಿಕೊಂಡಿದ್ದು, ಕೂಡಲೇ ಅಂತಹವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅಖಿಲ ಕರ್ನಾಟಕ ಶ್ರೀ ಸಿದ್ದರಾಮೇಶ್ವರ ಭೂಮಿ ಒಡ್ಡರ ಸಂಘಟನೆ ಜಿಲ್ಲಾಧ್ಯಕ್ಷ ರವಿಕುಮಾರ್ ಚಿಗರಿ ಅವರು ಆಗ್ರಹಿಸಿದರು. ಅವರೆಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದು ಬೋವಿ ಸಮಾಜ ಮೀಸಲಾತಿಯನ್ನು ದುರುಪಯೋಗ ಪಡಿಸಿಕೊಳ್ಳಲಿದ್ದಾರೆ. ಮಸ್ಕಿ ತಾಲೂಕು ಒಂದರಲ್ಲಿಯೇ ಸರಿಸುಮಾರು 300 ನಕಲಿ ಜಾತಿ ಪ್ರಮಾಣ ಪತ್ರ ನೀಡಲಾಗಿದೆ. ಈ ಕುರಿತು ಜಾರಿ ನಿರ್ದೇಶನಾಲಯ ಸೇರಿದಂತೆ ಸರ್ಕಾರಕ್ಕೂ ದೂರು ನೀಡಲಾಗಿದ್ದು ಯಾವುದೇ ಕ್ರಮವಾಗಿಲ್ಲ ಎಂದರು. ಸರ್ಕಾರ ಆದೇಶಗಳನ್ನು ಉಲ್ಲಂಘಿಸಿ ಕಂದಾಯ ಇಲಾಖೆ ಅಧಿಕಾರಿಗಳು ಹಿಂದುಳಿದ ವರ್ಗದ ಜಾತಿ ಪಟ್ಟಿಯಲ್ಲಿರುವ ಉಪಜಾತಿಗಳಿಗೆ ಬೋವಿ ಒಡ್ಡರ ಪ್ರಮಾಣ ಪತ್ರ ನೀಡಿದ್ದಾರೆ. ಇತ್ತೀಚೆಗೆ ಮೈಸೂರಿನ ನಂಜನಗೂಡು ಸಾರಿಗೆ ಡಿಪೋದಲ್ಲಿ ಚಾಲಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ ಧಾರವಾಡ ಜಿಲ್ಲೆಯ ಕಲಘಟಗಿ ಗ್ರಾಮದ ಮಲ್ಲೇಶಿ ತಂದೆ ದೇವೇಂದ್ರಪ್ಪ ಬೋವಿ ಸಲ್ಲಿಸಿದ ಮೇಲ್ಮನವಿ ಪ್ರಾಧಿಕಾರ ಆಯುಕ್ತರಾದ ವಿಕಾಸ ಕುಮಾರ ವಜಾಗೊಳಿಸಿದ್ದಾರೆ. ಜಾತಿ ಪ್ರಮಾಣ ಪತ್ರ ದುರ್ಬಳಕೆ ಕುರಿತಂತೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ವಿಎಸ್ ಉಗ್ರಪ್ಪ ನೇತೃತ್ವದಲ್ಲಿ 10 ಜನ ಸದಸ್ಯರ ಉಪಸ್ಥಿತಿಯಲ್ಲಿ ಸಮಿತಿ ರಚಿಸಲಾಗಿತ್ತು. ಬೋವಿ ಜನಾಂಗಕ್ಕೂ ಬೋವಿ ಪ್ರಮಾಣ ಪತ್ರ ನೀಡುವಂತೆ ಶಿಫಾರಸು ಮಾಡಿತ್ತು. ಸಮಿತಿ ಯಾವುದೇ ಅಧಿಕಾರ ಇಲ್ಲದೆ ಇದ್ರೂ ಶಿಫಾರಸು ಮಾಡಿತ್ತು. ಕೂಡಲೇ ರಾಜ್ಯ ಸರ್ಕಾರ ಜಾತಿ ಪ್ರಮಾಣ ಪತ್ರ ದುರುಪಯೋಗ ತಡೆದು ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದು ಉದ್ಯೋಗ ಪಡೆದವರ ಆದೇಶ ರದ್ದುಗೊಳಿಸಬೇಕು, ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು, ಇಲ್ಲದೆ ಹೋದಲ್ಲಿ ಜಿಲ್ಲೆಯಾದ್ಯಂತ ಹೋರಾಟ ರೂಪಿಸಲಾಗುತ್ತದೆ ಎಂದು ಎಚ್ಚರಿಸಿದರು. ಇಂಥವರ ಮೇಲೆ ಸೂಕ್ತವಾದ ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕಂತಂದು ನಾವು ಒತ್ತಾಯ ಮಾಡ್ತೇವೆ. ಇದರ ಜೊತೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರತ್ಯೇಕವಾದ ಒಂದು ಭೂಮಿ ಜನಾಂಗ ಇಲ್ಲ. ಇವತ್ತು ಒಟ್ಟಿಗೆ ಮಾತ್ರ ಭೂಮಿ ಜನಾಂಗ ಅಂತ ಇರ್ತಕ್ಕಂಥದ್ದು. ಭಾರತ ಸರ್ಕಾರ ಕ್ರಮ ಸಂಖ್ಯೆ 23ರಲ್ಲಿ ಇವತ್ತು ಭಾರತ ಸರ್ವೋಚ್ಚ ನ್ಯಾಯಾಲಯದ 5 ಜನ ನ್ಯಾಯಪೀಠ ಸದಸ್ಯರು ಇವತ್ತು ಈ ಸಂವಿಧಾನ ಪೀಠ ಬೋವಿ ಅಂದ್ರೆ ಯಾರು ಒಡ್ಡ, ಒಡ್ಡೆ, ಒಡ್ಡರ್, ಇವರಿಗೆ ಏನಂತಾರೆ ಅಂದ್ರೆ ಬೋವಿಗಳಂತ ಕರೀತಕ್ಕಂಥದ್ದು. ಹಾಗಾಗಿ ಕರ್ನಾಟಕ ಸರ್ಕಾರ ಇದೇ ಜಾತಿ ಜನರು ಬೋವಿ ಸಮುದಾಯಕ್ಕೆ ಸಮಾಂತರ ಶಬ್ದಗಳನ್ನು ಆಲಿಸಿದೆ. ಆದರೆ ಕರ್ನಾಟಕ ಸರ್ಕಾರ ಇದೇ ಜಾತಿ ಜನರು ಸಮಾಂತರ ಶಬ್ದ ಆಲಿಸಿ ಕರ್ನಾಟಕ ಸರ್ಕಾರ ಬೋವಿ ಸಮುದಾಯಕ್ಕೆ ಒಳಪಡುತ್ತದೆ ಎಂದು ಆಲಿಸಿ, ಆದರೆ ಕೆಲ ಹಿಂದುಳಿದಿರತಕ್ಕಂಥ ಸಮಾಜವಾದ ಬೋವೇರ್, ಬೋಯಿ, ರಾಜಬೋಯಿ ಕೆಲವು ನ್ಯಾಯಾಲಯದ ತೀರ್ಪು ಹಾಗೂ ಸರ್ಕಾರದ ಆದೇಶಗಳನ್ನ ಉಲ್ಲಂಘಿಸಿ ನಾವು ಬೋವಿ ಜನಾಂಗದಲ್ಲಿ ಬರುತ್ತೇವೆ ಎಂದು ಹೇಳಿ ಸುಳ್ಳು ಹೇಳಿ ಇವತ್ತು ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರಗಳನ್ನ ಪಡೆದಿದ್ದಾರೆ. ಇವರೆಲ್ಲರೂ ಹಿಂದುಳಿದ ವರ್ಗದಲ್ಲಿ ಕೊಡ್ತಕ್ಕಂಥ ಪ್ರವರ್ಗ 1ರಲ್ಲಿ ಕೊಡ್ತಕ್ಕಂಥದ್ದು. ಈ ಸಮಾಜ ಕೆಲವು ಕಡೆ ಬೋವಿ, ರಾಜಬೋಯಿ ಅಂತ ಕರೀತಾರೆ. ಆದರೆ ಇದೇ ಆಧಾರವಾಗಿಟ್ಟುಕೊಂಡು ಎಸ್ಸಿ ಎಂದು ಪರಿಶಿಷ್ಟ ಜಾತಿ ಪ್ರಮಾಣಪತ್ರದಲ್ಲಿ ಬರೆಸಿ. ಈ ಸಂದರ್ಭದಲ್ಲಿ ಲಕ್ಷ್ಮಣ ಬೋವಿ ಸಿಂಧನೂರು, ನಾಗರಾಜ ಆಲ್ಕೋಡ, ಯಲ್ಲಪ್ಪ ನೀಲ್ಗಲ್, ರಮೇಶ್ ಗಲಗ, ಎಂ ಈರಣ್ಣ ರಾಯಚೂರು, ಶಂಕರಪ್ಪ ಬಾಡಗಿ ಸೇರಿದಂತೆ ಅನೇಕರಿದ್ದರು. ತಲೆಗೆ ಗಂಭೀರವಾಗಿ ಗಾಯಗೊಂಡು ಕೋಮಾ ಸ್ಥಿತಿಗೆ ಹೋಗಿದ್ದ ನರಸಯ್ಯ ಎನ್ನುವವರಿಗೆ ಮೆದುಳು ಸರ್ಜರಿ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ರೋಗಿಯನ್ನು ಗುಣಮುಖರನ್ನಾಗಿ ಮಾಡಲಾಗಿದೆ ಎಂದು ಬಂಡಾರಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಪ್ರಸಾದ್ ನ್ಯೂರೋ ಸರ್ಜನ್ ಅವರು ಹೇಳಿದರು. ರಾಯಚೂರಿನ ಬಂಡಾರಿ ಆಸ್ಪತ್ರೆಯಲ್ಲಿ ಕಳೆದ 2-3 ದಿನಗಳ ಹಿಂದೆ ನರಸಯ್ಯ ಎನ್ನುವವರಿಗೆ ಅಪಘಾತದಿಂದ ತಲೆ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ರೋಗಿ ಕೋಮಾ ಸ್ಥಿತಿಗೆ ಹೋಗಿದ್ದ. ಈ ಬಗ್ಗೆ ವಿವಿಧ ರೀತಿಯ ತಪಾಸಣೆ ನಡೆಸಲಾಯಿತು. ತಲೆಯಲ್ಲಿ ರಕ್ತಸ್ರಾವವಾಗಿ ಬ್ರೈನ್ನಲ್ಲಿ 100ರಿಂದ 150 ಗ್ರಾಂ ರಕ್ತ ಹೆಪ್ಪುಗಟ್ಟಿತ್ತು. ಶಸ್ತ್ರಚಿಕಿತ್ಸೆ ನಡೆಸಿ ರಕ್ತವನ್ನು ಕಂಪ್ಲೀಟ್ ತೆಗೆಯಲಾಗಿದೆ. ತಲೆಗೆ ಪೆಟ್ಟಾಗಿ ರಕ್ತಸ್ರಾವ ಆಗುತ್ತಿರುವುದನ್ನು ತಡೆಯಲಾಗಿದೆ. ಶಸ್ತ್ರಚಿಕಿತ್ಸೆ ಯಶಸ್ವಿಯಿಂದಾಗಿ ರೋಗಿ ಗುಣಮುಖರಾಗಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ.
ಗುಡ್. ಕಾಲ್ ಮಡ್ಚು. ಈ ಕಾಲ್ ಸೀದಾ. ಆರಾಮದ? ಆರಾಮ್. ಎರಡು ಕೈ ಮೇಲೆ ಎತ್ತೀವಿ, ಕೆಳಗೆ. ಆರಾಮದ? ಆರಾಮ. ನಾನು ಡಾಕ್ಟರ್ ಪ್ರಸಾದ್, ನ್ಯೂರೋ ಸರ್ಜನ್. ಇಲ್ಲಿ ನಾವು ನರ್ಸಯ್ಯ ಪೇಷಂಟ್, 20 ವರ್ಷದ ಹುಡುಗ, ತಲೆಗೆ ಗಾಯ ಆಗಿ ಭಂಡಾರಿ ಹಾಸ್ಪಿಟ್ಲಿಗೆ ಬಂದಾಗ ಕಂಪ್ಲೀಟ್ ಅನ್ಕಾನ್ಷಿಯಸ್ ಇದ್ದ. ಮಾತಾಡ್ತಾ ಇರಲಿಲ್ಲ, ಕೈ ಕಾಲು ಮೂಮೆಂಟ್ ಏನೂ ಇರಲಿಲ್ಲ. ಸೊ ತಲೆಗೆ ಪೆಟ್ಟು ಬಿದೆ ಅಂತೇಳಿ ಇಮಿಡಿಯೇಟ್ CT ಸ್ಕ್ಯಾನ್ ಮಾಡಿಸಿದ್ವಿ. ಅದರಲ್ಲಿ ದೊಡ್ಡ ರಕ್ತಸ್ರಾವ ಇತ್ತು ಬ್ರೈನಲ್ಲಿ ಅರೌಂಡ್ 100 to 150 ml ಬ್ಲಡ್ ಕ್ಲಾಟ್ ಆಗಿ ಬ್ರೈನ್ನ ಒಂದು ಕಡೆ ಪುಷ್ ಮಾಡೋದ್ರಿಂದ ಈ ಥರ ಅನ್ಕಾನ್ಷಿಯಸ್ ಆಗಿತ್ತು. ಸೊ ಇಮಿಡಿಯೇಟ್ಲಿ ನಾವು ಟೀಮ್ ಆ್ಯಕ್ಟಿವೇಟ್ ಆಗಿ ಆಪರೇಷನ್ ಥಿಯೇಟ್ರಿಗೆ ತೊಗೊಂಡು ಇಮಿಡಿಯೇಟಾಗಿ ಕ್ರೇನಿಯಾಟಮಿ ಅಂತ ಕರೀತೀವಿ. ಕ್ರೇನಿಯಾಟಮಿ ಆ್ಯಂಡ್ ಎವಾಕ್ಯುವೇಷನ್ ಆಫ್ EDH, ಅದು ಬ್ಲಡ್ ಕ್ಲಾಟ್ ಕಂಪ್ಲೀಟಾಗಿ ರಿಮೂವ್ ಮಾಡಿ, ಮತ್ತು ಎಲ್ಲಿಂದ ಅದು ಬ್ಲೀಡಿಂಗ್ ಆಗ್ತಾಯಿತ್ತೋ ಅದನ್ನು ಕಂಟ್ರೋಲ್ ಮಾಡಿ ಕಂಪ್ಲೀಟಾಗಿ, ಮತ್ತು ಸರ್ಜರಿ ಮುಗಿತು. ಸಕ್ಸಸ್ಫುಲ್ಲಾಗಿ ಸರ್ಜರಿ ಆಯಿತು. ಆಮೇಲೆ ICU ಶಿಫ್ಟ್ ಮಾಡಿದ್ವಿ. ವಿತಿನ್ 6 hours ಪೇಷಂಟ್ ಮಧ್ಯೆ ಎದ್ದು ಕುಂತು ಮಾತಾಡೋದಾಗಲಿ, ಅವ್ರ ಅಟೆಂಡರ್ಸ್ನೆಲ್ಲ ಕಂಡುಹಿಡಿಯೋದಾಗಲಿ ಎಲ್ಲ ಆಲ್ಮೋಸ್ಟ್ ನಾರ್ಮಲ್ ಬಂದಿದ್ದಾನೆ. ಈಗ ಆಪ್ರೇಷನ್ ಆಗಿ 2 ದಿನ ಆಗಿದೆ. ನಾವು ಈಸ್ ಕಂಪ್ಲೀಟ್ಲಿ ಸ್ಟೇಬಲ್, ಈಸ್ ವಾಕಿಂಗ್ ಅರೌಂಡ್, ಚೆನ್ನಾಗಿ ಊಟ ಮಾಡ್ತಾ ಇದ್ದಾನೆ, ಎಲ್ಲ ಚೆನ್ನಾಗಿದ್ದಾನೆ. ಸೊ ಒಂದಿಲ್ಲ 2 ದಿನದಲ್ಲಿ ಡಿಸ್ಚಾರ್ಜ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಈ ಕೇಸಿಂದ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ತಲೆ ಗಾಯ ಆದರೆ ಪ್ಯಾನಿಕ್ ಆಗೋದು ಬೇಡ. ಒಳ್ಳೆ ಹಾಸ್ಪಿಟಲ್ಸ್ಗೆ ಬಂದರೆ ಇಮಿಡಿಯೇಟಾಗಿ ನಾವು ಅಟೆಂಡ್ ಮಾಡಿ ಅದನ್ನು ಸರ್ಜರಿ ಮಾಡೋದ್ರಿಂದ ಪ್ರಾಣವೂ ಉಳಿತೈತೆ. ಮತ್ತು ಇಲ್ಲಿಂದ ಶಿಫ್ಟ್ ಮಾಡಬೇಕು ಬೇರೆ ಊರುಗಳಿಗೆ, ದೊಡ್ಡ ಊರುಗಳಿಗೆ ಅಂದಾಗ ಆ ಶಿಫ್ಟಿಂಗ್ ಟೈಮಲ್ಲೇ ತುಂಬ ಕಾಲಹರಣ ಆಗುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಇವಾಗೆಲ್ಲ ಪರಿಕರಣಗಳು, ಇದಕ್ಕೆ ಬೇಕಾಗಿರೋ ಉಪಕರಣಗಳೆಲ್ಲ ಇಲ್ಲಿ ಬಂದಿರೋದ್ರಿಂದ ನಾವು ಸಕ್ಸಸ್ಫುಲ್ ಸರ್ಜರಿ. ತಲೆಗೆ ಪೆಟ್ಟಾಗಿ ಗಂಭೀರವಾಗಿ ಗಾಯಗೊಂಡು ರೋಗಿಯನ್ನು ಬೇರೆ ಬೇರೆ ಕಡೆಗೆ ತೆಗೆದುಕೊಂಡು ಹೋಗುತ್ತಿದ್ದು, ಜನರು ಈ ಬಗ್ಗೆ ಎಚ್ಚೆತ್ತುಕೊಂಡು ಬೇರೆ ಕಡೆಗೆ ಹೋಗಿ ವಿಳಂಬ ಮಾಡುವುದಕ್ಕಿಂತ ಉತ್ತಮವಾಗಿ ನುರಿತ ವೈದ್ಯರಿದ್ದು ಚಿಕಿತ್ಸೆಗೆ ಬೇಕಾಗಿರುವ ಸಲಕರಣೆಗಳಿವೆ. ಇಲ್ಲಿಯೇ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಹೇಳಿದರು. ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ರಿಯಾಜ್ ಮಾತನಾಡಿ, ಅಪರೂಪದ ಚಿಕಿತ್ಸೆಯನ್ನು ರೋಗಿ ನೀಡುವ ಮೂಲಕ ಭಂಡಾರಿ ಆಸ್ಪತ್ರೆಯ ಸೇವೆ ಒದಗಿಸಿದೆ. ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಜೀವನ್ ಮರಣ ಹೋರಾಟ ನಡೆಸುತ್ತಿದ್ದ ನರಸಯ್ಯ ಇನ್ನವರಿಗೆ ಮರುಜೀವ ನೀಡಿದಂತಾಗಿದೆ. ಯಶಸ್ವಿ ಶಸ್ತ್ರಚಿಕಿತ್ಸೆ ವೈದ್ಯರು ಮತ್ತು ತಂಡಕ್ಕೆ ಅಭಿನಂದಿಸಿದ್ದಾರೆ. ಇಲ್ಲಿ MK ಭಂಡಾರಿ ಆಸ್ಪತ್ರೆಯಲ್ಲಿ ನರಸಯ್ಯ ಎಂಬ ವ್ಯಕ್ತಿಯು, ಹುಡುಗನು ಆಕ್ಸಿಡೆಂಟಲ್ಲಿ ತಲೆಗೆ ಬಹಳ ಗಂಭೀರ ಗಾಯವಾಗಿ ಭಂಡಾರಿ ಆಸ್ಪತ್ರೆಗೆ ಬಂದರು. 22ನೇ ತಾರೀಕು ಸಂಜೆ 5:30 ಗಂಟೆಗೆ. ತದನಂತರ ನಮ್ಮ ಭಂಡಾರಿ ಆಸ್ಪತ್ರೆಯ ವೈದ್ಯರಾದಂತಹ ಡಾಕ್ಟರ್ ಪ್ರಸಾದ್, ನ್ಯೂರೋ ಸರ್ಜನ್, ಮತ್ತು ಅವರ ತಂಡ, ರಮೇಶ್ ಬಾಬು ಸರ್, ಗಟ್ಟು ಸರ್, ಡಾಕ್ಟರ್ ಅಲಾವುದ್ದೀನ್ ಸರ್ ಎಲ್ಲರೂ ನೋಡಿದ ಮೇಲೆ ಅದಕ್ಕೆ ಇನ್ವೆಸ್ಟಿಗೇಷನ್ ಏನು ಬೇಕಾಗಿತ್ತು ಎಲ್ಲ ಮಾಡಿದರು. MRI, CT ಸ್ಕ್ಯಾನ್ ಎಲ್ಲ ಮಾಡಿಸಿದ ಮೇಲೆ ಅದರಲ್ಲಿ ತುಂಬ ದೊಡ್ಡದಾದ ಒಂದು ಗಾಯ ಇತ್ತು, ಕ್ಲಾಟ್ ಇತ್ತು ಅಂತ ಹೇಳ್ಬೋದು. ಅದನ್ನು ಇಮ್ಮಿಡಿಯೇಟಾಗಿ ಅವರ ಆಪರೇಷನ್ ಥಿಯೇಟರ್ ತಗೊಂಡು ಕೋಮಾದಲ್ಲಿದ್ದಂತಹ ಈ ಬಾಲಕ, ಅವನನ್ನು ಸತತ 3 ರಿಂದ 4 ತಾಸುಗಳ ಕಾಲ ಸರ್ಜರಿಯನ್ನು ಮಾಡಿ ಈ ಬಾಲಕನ ಜೀವ ಮತ್ತು ಮರಣದಲ್ಲಿ ಹೋರಾಡ್ತಾ ಇದ್ದ ಹುಡುಗ, ಈ ಹುಡುಗನನ್ನು ಬದುಕಿಸಿ ಇವತ್ತಿನ ದಿನ ಈ ಹುಡುಗ ಒಳ್ಳೆಯ ರೀತಿಯಲ್ಲಿ ಆಪರೇಷನ್ ಮಾಡಿದ್ದಾರೆ. ಡಾಕ್ಟರ್ ಪ್ರಸಾದ್ ಸರ್, ಅಲಾವುದ್ದೀನ್ ಸರ್ ಮತ್ತು ರಮೇಶ್ ಸರ್, ಗಟ್ಟು ಸರ್ ಎಲ್ಲರೂ ಒಂದು ಟೀಮ್ ಏನು ಕೆಲಸ ಮಾಡಿದೆ. ಅವನು ಸಕ್ಸಸ್ ಆಗಿ ಇವತ್ತು ತಾವೆಲ್ಲ ನೋಡ್ತಿದ್ದೀರಿ, ಅವನು ನಡೀತಾ ಇದ್ದಾನೆ, ಒಳ್ಳೆ ರೀತಿಯಲ್ಲಿ ಊಟ ಮಾಡ್ತಾ ಇದ್ದಾನೆ. ನಾವು ಹೇಳೋದು ಇಷ್ಟೇ, ಯಾಕಂದರೆ ಸರಿಯಾದ ಸಮಯದಲ್ಲಿ ಒಳ್ಳೆಯ ಆಸ್ಪತ್ರೆಗೆ ಬಂದಾಗ ಟೈಮಲ್ಲಿ ವೈದ್ಯರು ಸಿಕ್ಕರೆ ಇಂತಹ ದೊಡ್ಡ ಅಪಘಾತಗಳಲ್ಲೂ ಸಹ ನಮ್ಮ ರಾಯಚೂರು ನಗರದಲ್ಲಿ ನಮ್ಮ ಭಂಡಾರಿ ಆಸ್ಪತ್ರೆಯಲ್ಲಿ ನಾವು ಮಾಡೋಕ್ಕೆ ಆಶ್ವಾಸನೆ ನಾವು ಕೊಡ್ಬೋದು ಅಂತ ಹೇಳುತ್ತಾ, ಮುಂದಿನ ದಿನ ಇಂಥ ದೊಡ್ಡ ದೊಡ್ಡ ಸರ್ಜರಿಗಳು ಈ ಆಸ್ಪತ್ರೆ ಹಾಗೂ ಶಸ್ತ್ರಚಿಕಿತ್ಸೆಯಲ್ಲಿ ಮಾಡಿರುವ ತಂಡದ ಸದಸ್ಯರಾದ ಡಾಕ್ಟರ್ ರಾಮೇಶ್ ಬಾಬು, ಡಾಕ್ಟರ್ ಅಲ್ಲಾಯುದ್ದೀನ್, ಡಾಕ್ಟರ್ ಬೆಟ್ಟದೂರು ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ಇದರಲ್ಲಿ ಪ್ರತಿ ಮಹಡಿಯಲ್ಲಿ 2250 ಸ್ಕ್ವೇರ್ ಫೀಟ್ ಅಳತೆಯ ಜಾಗವಿದ್ದು
ಇದರಲ್ಲಿ ತಮಗೆ ಬೇಕಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಬಹುದು. ರೆಡಿಮೇಡ್ ಬಟ್ಟೆ ಅಂಗಡಿ, ಸೀರೆ ಅಂಗಡಿ, ಫರ್ನಿಚರ್ ಶೋರೂಮ್, ಆಫೀಸ್, ಕಾಲೇಜು, ಶುದ್ಧ ಶಾಕಾಹಾರ ಹೋಟೆಲ್ನಂತಹ ವ್ಯವಹಾರಗಳನ್ನು ಮಾಡಿಕೊಳ್ಳಬಹುದು. ಲಿಫ್ಟ್ ಮತ್ತು ಮೆಟ್ಟಿಲುಗಳ ಸೌಕರ್ಯ ಹೊಂದಿದೆ. 24 ಗಂಟೆಗಳ ಕಾಲ ನೀರು, ವಿದ್ಯುತ್, ಸುಸಜ್ಜಿತವಾದ ಶೌಚಾಲಯ ಮತ್ತು ತಳಮಹಡಿಯಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಇಂದು ಸಂಪರ್ಕಿಸಿ ಸತ್ಯನಾಥ ಕಾಲೋನಿ, ವೀರಾಂಜನೇಯ ದೇವಸ್ಥಾನ ಮುಂದುಗಡೆ, ಆರ್ಟಿಒ ಸರ್ಕಲ್ ಹತ್ತಿರ, ಮಂತ್ರಾಲಯ ಮುಖ್ಯ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ ದೇವಣ್ಣ 9972999124, ರಘು 73493611016. ಕಾರ್ಗಿಲ್ ವಿಜಯೋತ್ಸವ ಅಂಗವಾಗಿ ಬಿಜೆಪಿ ಯುವ ಮೋರ್ಚಾದಿಂದ ಪಂಚಿನ ಮೆರವಣಿಗೆ, ಮಾಜಿ ಯೋಧರಿಗೆ ಸನ್ಮಾನ. ಭಾರತ್ ಮಾತಾ ಕಿ ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕ ಸಂಘದ ನೇತೃತ್ವದಲ್ಲಿ
ಮಸಣ ಕಾರ್ಮಿಕರನ್ನು ಸ್ಥಳೀಯ ಸಂಸ್ಥೆ ನೌಕರರು ಎಂದು ನೇಮಿಸಲು 45 ವರ್ಷ ಮೇಲ್ಪಟ್ಟವರಿಗೆ ಮಾಸಿಕ 3,000 ಪಿಂಚಣಿ ಜಾರಿಗೆ ಒತ್ತಾಯಿಸಿ ಮತ್ತು ಎಲ್ಲ ವಾರ್ಡ್ ಮತ್ತು ಗ್ರಾಮಗಳಲ್ಲಿ ಸ್ಮಶಾನ ಭೂಮಿ ಮಂಜೂರು ಮಾಡಲು ಹಾಗೂ ಕೆಲವು ಕಡೆ ಒತ್ತುವರಿ ಮಾಡಿರುವುದನ್ನು ತೆರವುಗೊಳಿಸಲು ಕಾರ್ಮಿಕರಿಗೆ ಸುರಕ್ಷತೆಗಾಗಿ ಗ್ಲೌಸ್ ಸೇರಿದಂತೆ ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ನಡೆಸುತ್ತಿರುವ ಹೋರಾಟ 10ನೇ ದಿನಕ್ಕೆ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಕೆಜಿ ವೀರೇಶ್, ಗೋವಿಂದ ಮಮದಾಪುರ, ಜಂಬಪ್ಪ ಮನ್ಸ್ಲಾಪೂರು, ನರಸಿಂಹ ಉಡ್ರಾಲದೊಡ್ಡಿ, ಬೂದೆಪ್ಪ, ಸೀಮಪ್ಪ, ಹುಸೇನಪ್ಪ, ಬಡಯ್ಯ, ಆಂಜನೇಯ, ನಿಂಗಪ್ಪ, ಕಾಮಪ್ಪ ಸೇರಿದಂತೆ ಅನೇಕರು ಕಾರ್ಮಿಕರು ಭಾಗವಹಿಸಿದ್ರು. ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ನೀರಿನ ಮಟ್ಟ ಹೆಚ್ಚಳವಾಗುತ್ತಿದೆ. ಆಲಮಟ್ಟಿ ಜಲಾಶಯದಿಂದ ಬಸವಸಾಗರ ಜಲಾಶಯಕ್ಕೆ 3 ಲಕ್ಷ ಕ್ಯೂಸೆಕ್ ನೀರು ಹರಿಸಲಾಗುತ್ತಿದೆ. 30 ಗೇಟ್ಗಳ ಮೂಲಕ ನೀರು ಹರಿಸಲಾಗುತ್ತಿದೆ. ಜಲಾಶಯದಿಂದ ನೀರನ್ನು ಕೃಷ್ಣಾ ನದಿಗೆ ಹರಿಬಿಟ್ಟಿದ್ದು, ನದಿಯಲ್ಲಿ ನೀರಿನ ಹರಿವು ಪ್ರಮಾಣ ಹೆಚ್ಚಳವಾಗುತ್ತಿದೆ. ಈಗಾಗಲೇ ಅನೇಕ ಸೇತುವೆಗಳು, ದೇವಸ್ಥಾನಗಳು ಜಲಾವೃತಗೊಂಡಿವೆ. ನದಿಗೆ ಜನರು, ಜಾನುವಾರುಗಳ ಇಳಿಯದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ದಾಖಲೆ ಮಟ್ಟದ ನೀರು ಹರಿದು ಬರುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ದರವೇಶ ಗ್ರೂಪ್ ಹೆಸರಿನಲ್ಲಿ ವಂಚನೆ, 4 ಜನರ ಬಂಧನ. ವಿಚಾರಣೆ ಮುಂದುವರೆಸಿದ ಸಿಐಡಿ ತಂಡ. ಕೇಂದ್ರ ಬಜೆಟ್ ತಾರತಮ್ಯದಿಂದ ಕೂಡಿದೆ, ರಾಜ್ಯಕ್ಕೂ ಜಿಲ್ಲೆಯ ನಿರ್ಲಕ್ಷ್ಯ. ಪರ್ಯಾಯ ರಾಜಕೀಯ ಪಕ್ಷ ಬೆಂಬಲಿಸಲು ಜನರು ಮುಂದಾಗಲಿ, ಚಾಮರಸಮಾಲಿ ಪಾಟೀಲ್. ಮಸ್ಕಿಯಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ನೀಡಿ ಬೋವಿ ವಡ್ಡರ ಸಮಾಜಕ್ಕೆ ಅನ್ಯಾಯ, ಕ್ರಮಕ್ಕೆ ಸರ್ಕಾರ ಮುಂದಾಗಲಿ, ರವಿಕುಮಾರ್ ಚಿಗರಿ. ಭಂಡಾರಿ ಆಸ್ಪತ್ರೆಯಲ್ಲಿ ಅಪರೂಪದ ಮೆದುಳು ಶಸ್ತ್ರಚಿಕಿತ್ಸೆ, ಪ್ರಜ್ಞಾಹೀನ ಸ್ಥಿತಿ ರೋಗಿಗೆ ಶಸ್ತ್ರಚಿಕಿತ್ಸೆ ಯಶಸ್ವಿ, ಡಾಕ್ಟರ್ ಪ್ರಸಾದ್. ಕಾರ್ಗಿಲ್ ವಿಜಯೋತ್ಸವ ಅಂಗವಾಗಿ ಬಿಜೆಪಿ ಯುವ ಮೋರ್ಚಾದಿಂದ ಪಂಚಿನ ಮೆರವಣಿಗೆ, ಮಾಜಿ ಯೋಧರಿಗೆ ಸನ್ಮಾನ. ಮಸಣ ಕಾರ್ಮಿಕರ ಸ್ಥಳೀಯ ಸಂಸ್ಥೆಗಳ ನೌಕರರೆಂದು ಪರಿಗಣಿಸಲು ಆಗ್ರಹಿಸಿ ಮುಂದುವರೆದ ಧರಣಿ. ಕೃಷ್ಣಾ ನದಿಗೆ 3 ಲಕ್ಷ ಕ್ಯೂಸೆಕ್ ನೀರು, ನದಿ ಪಾತ್ರದಲ್ಲೇ ಹೆಚ್ಚುತ್ತಿರುವ ಆತಂಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.